ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರುತ್ತೆ. ತುಂಬ ಖುಷಿಯಾಗಿರ್ತೀರಾ, ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬ ಖುಷಿಯಾಗಿರ್ತೀರಾ. ಓಕೆ, ನೆಕ್ಸ್ಟ್ ಡಾಕ್ಟರ್ ಹತ್ರ ಹೋಗೋಣ ಅಂತ ಡಾಕ್ಟರ್ ಹತ್ರ ಹೋಗ್ತೀರಾ. ಡಾಕ್ಟರ್ ಏನ್ ಹೇಳ್ತಾರೆ, ಓಕೆ ಒಂದು ವೆಜೈನಲ್ ಸ್ಕ್ಯಾನಿಂಗ್ ಮಾಡೋಣ, ಆ ಸ್ಕ್ಯಾನ್ ಅಲ್ಲಿ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಕ್ಯಾನ್ ಮಾಡ್ತಿರ್ಬೇಕಾದ್ರೆ ಡಾಕ್ಟರ್ ಸೈಲೆಂಟ್ ಆಗ್ತಾರೆ. ಸೈಲೆಂಟ್ ಆಗ್ಬಿಟ್ಟು ಅಮ್ಮ ನಿಮ್ಗೆ ಇನ್ನ ಪಾಪುದಲ್ಲಿ ಹಾರ್ಟ್ ಬೀಟ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಒಮ್ಮೊಮ್ಮಕ್ಲೆ ತುಂಬಾ ಬೇಜಾರಾಗ್ಬಿಡತ್ತೆ, ಅಳು ಬಂದಂಗಾಗತ್ತೆ. ಅಯ್ಯೋ ಡಾಕ್ಟರ್ ಏನ್ ಹಿಂಗೆ ಹೇಳ್ಬಿಟ್ರು, ನನ್ ಮಗುಗೆ ಹಾರ್ಟ್ ಬೀಟ್ ಇಲ್ಲ ಅಂತ ಹೇಳಿದ್ದಾರೆ, ಅಂದ್ರೆ ನನ್ ಮಗು ಸತ್ತೋಗ್ಬಿಟ್ಟಿದ್ಯಾ, ಇದ್ರ ಅರ್ಥ ಏನು ಅನ್ನೋಂತಹ ಕನ್ಫ್ಯೂಷನ್, ಇನ್ನೋಂತಹ ಡೌಟ್ಸ್ ಕಾಡ್ತಾ ಇರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಗುವಿನ ಹಾರ್ಟ್ ಬೀಟ್ ಬರ್ಲಿಲ್ಲ ಅಂದ್ರೆ ಅದು ಏನು, ನೆಕ್ಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ ಪ್ರೊಸೀಜರ್ಸ್ ಏನು, ನೀವೇನ್ ಮಾಡ್ಬೇಕು, ಮತ್ತೆ ಡಾಕ್ಟರ್ ಏನ್ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ. ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ., ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ನಾನೇ ಎಷ್ಟೋ ಜನಕ್ಕೆ ಪೇಷಂಟ್ಸ್ಗೆ ಸ್ಕ್ಯಾನ್ ಮಾಡಿದಾಗ ಹಾರ್ಟ್ ಬೀಟ್ ಇನ್ನ ಬಂದಿರಲ್ಲ. ಜೆಸ್ಟೇಷನಲ್ ಸ್ಯಾಕ್ ಅಂದ್ರೆ ದೊಡ್ಡ ನೀರಿನ ಗುಳ್ಳೆ, ಯೋಗ್ ಸ್ಯಾಕ್ ಮತ್ತೆ ಬೇಬಿ ಎಲ್ಲ ಬಂದಿರುತ್ತೆ, ಬಟ್ ಬೇಬಿ ಒಳಗಡೆ ಹಾರ್ಟ್ ಬೀಟ್ ಬಂದಿರಲ್ಲ. ಲಬ್ ಡಬ್ ಅನ್ನುವಂತಹ ಸೌಂಡ್ ಇನ್ನ ಬಂದಿರಲ್ಲ. ಇದಕ್ಕೆ ಕಾರಣ 3. ಅವು ಏನು, ಈಚ್ ರೀಸನ್ ನಲ್ಲೂ ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲನೇದು ರಾಂಗ್ ಡೇಟ್ಸ್. ನಿಮ್ದು ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತಂದ್ರೆ ಅಥವಾ ನಿಮ್ದು ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಡೇಟ್ ರಾಂಗ್ ಆಗಿ ಹೇಳಿತ್ತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಡೇಟ್ ಪ್ರಕಾರ 8 ವಾರ ಆಗಿರುತ್ತೆ. ಸೊ ಆ ಟೈಮ್ಗೆ ಮಗುನು ಬಂದಿರಬೇಕು, ಹಾರ್ಟ್ ಬೀಟು ಬಂದಿರಬೇಕು ಅಂತ ನಾವು ಅನ್ಕೊಳ್ತೀವಿ. ಸ್ಕ್ಯಾನ್ ಮಷಿನ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡುತ್ತೆ. ಬಟ್ ನಿಮ್ದು ಇರೆಗ್ಯುಲರ್ ಪೀರಿಯಡ್ಸ್ ಅಥವಾ ಡೇಟ್ಸ್ ರಾಂಗ್ ಇತ್ತಂದ್ರೆ 6 ವಾರನೇ ಆಗಿದ್ರೆ ಆ ಟೈಮಲ್ಲಿ ಮಗುವಿನ ಹಾರ್ಟ್ ಬೀಟ್ ಕಾಣಿಸೋದಿಲ್ಲ. ಫಸ್ಟ್ ನೀವು ಕರೆಕ್ಟ್ ಆಗಿ ಇರುವಂತಹ ಡೇಟ್ಸ್ ನ ನೆನ್ಪಿಟ್ಕೊಳ್ಳಿ. ಇರೆಗ್ಯುಲರ್ ಪೀರಿಯಡ್ ಇತ್ತಂದ್ರೆ ಯಾವುದೇ ಡೇಟ್ ನ ನಾವು ತಗೊಳ್ಳೋದಿಲ್ಲ, ಸ್ಕ್ಯಾನ್ ಮೂಲಕನೇ ಹೋಗ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಡಾಕ್ಟರ್ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಅಶ್ಯೂರೆನ್ಸ್ ಕೊಡ್ತಾರೆ. ಬಿಕಾಸ್ 99% ಆಫ್ ದ ಟೈಮ್ ಹಾರ್ಟ್ ಬೀಟ್ ಇಲ್ಲದೆ ಇರುವಂತಹ ಪೇಷಂಟ್ಸ್ ಅಲ್ಲಿ 15 ದಿನ ಬಿಟ್ಟು ಅಥವಾ 1 ವಾರ ಬಿಟ್ಟು ಸ್ಕ್ಯಾನ್ ಮಾಡಿದಾಗ ಬಂದಿರುತ್ತೆ. ಯೂಶಲಿ ಡಾಕ್ಟರ್ಸ್ ಏನ್ ಮಾಡ್ತಾರೆ, 1 ವಾರ ಅಥವಾ 2 ವಾರ ಬಿಟ್ಟು ಸ್ಕ್ಯಾನ್ ನ ರಿಪೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಫೋಲಿಕ್ ಆಸಿಡ್ ಅಂಡ್ ಒಂದಿಷ್ಟು ಹಾರ್ಮೋನಲ್ ಇಂಜೆಕ್ಷನ್ಸ್ ಅಥವಾ ಪ್ರೊಜೆಸ್ಟ್ರಾನ್ ಸಪ್ಲಿಮೆಂಟ್ಸ್ ನ ಕೊಡ್ತಾರೆ. ಇದು ಪ್ರೊಜೆಸ್ಟ್ರಾನ್ ಒಂದು ಪ್ರೆಗ್ನೆನ್ಸಿ ಸಪೋರ್ಟಿಂಗ್ ಹಾರ್ಮೋನ್. ಈ ಪ್ರೊಜೆಸ್ಟ್ರಾನ್ ಕಡಿಮೆ ಇತ್ತಂದ್ರೆ ಎಕ್ಸ್ಟರ್ನಲಿ ನಾವು ಪ್ರೊಜೆಸ್ಟ್ರಾನ್ ಕೊಟ್ಟಾಗ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಮೇಂಟೈನ್ ಆಗುತ್ತೆ ಅಂಡ್ ಬೇಬಿ ಹಾರ್ಟ್ ಬೀಟು ಬರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇನ್ನ ಒಂದಿಷ್ಟು ಡಾಕ್ಟರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಬೀಟಾ HCG ಬ್ಲಡ್ ಟೆಸ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಈ ಬೀಟಾ HCG ನೀವು ಪ್ರೆಗ್ನೆಂಟ್ ಆಗಿದ್ದು ಪ್ರತಿ 2 ದಿನಕ್ಕೆ ಡಬಲ್ ಆಗ್ತಾ ಹೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತು ಬೀಟಾ HCG ಮಾಡಿಸಿದ್ರಿ, ಅದು 50 ಇದೆ ಅಂತಂದ್ರೆ 2 ದಿನ ಬಿಟ್ಟು ಮಾಡಿಸಿದ್ರೆ 100 ಆಗಿರ್ಬೇಕು ಅಂತಂದ್ರೆ ಅದು ಪ್ರೆಗ್ನೆನ್ಸಿ ವಯೇಬಲ್, ಪ್ರೆಗ್ನೆನ್ಸಿ ಚೆನ್ನಾಗಿದೆ ಅಂತ ಅರ್ಥ. ಸೊ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬೇಕಂದ್ರೆ ಈ ಬ್ಲಡ್ ಟೆಸ್ಟ್ ನ 2 ಸರ್ತಿ ಮಾಡ್ಬೇಕು, 2 ದಿನ ಗ್ಯಾಪ್ ಬಿಟ್ಟು. ಇನ್ನು ನೆಕ್ಸ್ಟ್ ಈ ತರ ಹಾರ್ಟ್ ಬೀಟ್ ಬರ್ದೇ ಇರುವಂತಹ ಸ್ಕ್ಯಾನ್ ಅಲ್ಲಿ ನಾವು ಜೆಸ್ಟೇಷನಲ್ ಸ್ಯಾಕ್ ಮೆಜರ್ಮೆಂಟ್ ಮಾಡ್ತೀವಿ ಮತ್ತೆ ಮಗುವಿನ ಅಳತೆಯನ್ನ ಮಾಡ್ತೀವಿ. ಅದು ಕ್ರೌನ್ ರಮ್ಪ್ ಲೆಂತ್ ಅಂತಾರೆ, CRL. ಸೊ ಜೆಸ್ಟೇಷನಲ್ ಸ್ಯಾಕ್ 25 mm ಕಿನ್ನ ಕಮ್ಮಿ ಇತ್ತು ಅಥವಾ ಕ್ರೌನ್ ರಮ್ಪ್ ಲೆಂತ್ 7 mm ಕಿನ್ನ ಕಮ್ಮಿ ಇತ್ತಂದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಮಗುವಿನ ಹಾರ್ಟ್ ಬೀಟ್ ಬಂದೇ ಬರುತ್ತೆ ಅಂತ ಅರ್ಥ. ಜೆಸ್ಟೇಷನಲ್ ಸ್ಯಾಕ್ 25 mm ಕಿನ್ನ ಜಾಸ್ತಿ ಇದ್ದು ಅಥವಾ ಕ್ರೌನ್ ರಮ್ಪ್ ಲೆಂತ್ ಮೋರ್ ದೆನ್ 7 mm ಇತ್ತಂದ್ರೆ ಮೋಸ್ಟ್ಲಿ ಮಗುವಿನ ಹಾರ್ಟ್ ಬೀಟ್ ಬರೋದಿಲ್ಲ ಅಂತ. ಬಟ್ ಏನೇ ಆದ್ರೂ ಒಂದೇ ಸ್ಕ್ಯಾನ್ ಅಲ್ಲಿ ನಾವು ಡಿಸಿಷನ್ ತಗೊಳ್ಳೋದಿಲ್ಲ. ಆಲ್ವೇಸ್ 2 ಸ್ಕ್ಯಾನ್ಸ್ ನ ಮಾಡಿಯೇ ನಿಮ್ಗೆ ಮಗು ಬೆಳೆದಿದ್ಯಾ ಇಲ್ವಾ ಅಥವಾ ಹಾರ್ಟ್ ಬೀಟ್ ಬರುತ್ತಾ ಇಲ್ವಾ ಅನ್ನೋದನ್ನ ಹೇಳ್ತೀವಿ. ನೆಕ್ಸ್ಟ್ ಏನಂತಂದ್ರೆ ಒಂದ್ ವೇಳೆ ಹಾರ್ಟ್ ಬೀಟ್ ಬರ್ಲಿಲ್ಲ ಅಂತಂದ್ರೆ ನಿಮ್ಗೆ ಆ ಡಾಕ್ಟ್ರು 3 ಆಪ್ಷನ್ ಕೊಡ್ತಾರೆ. ಏನು, ಅದಾಗ ಅದೇ ಮಿಸ್ಕ್ಯಾರೇಜ್ ಆಗ್ಲಿ ಅಂತ. ಸೊ ಮೋಸ್ಟ್ ಆಫ್ ದ ಡಾಕ್ಟರ್ಸ್ ಇದನ್ನ ಫಾಲೋ ಮಾಡಲ್ಲ. ಯಾಕಂತಂದ್ರೆ ಇದರಿಂದ ಜಾಸ್ತಿ ಬ್ಲೀಡಿಂಗ್ ಆಗೋದು, ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನ ಎರಡನೇದೇನಂತಂದ್ರೆ ಮೆಡಿಸಿನ್ಸ್ ನ ಕೊಟ್ಬಿಟ್ಟು ಹೊರಗಡೆ ತೆಗಿತಾರೆ. ಇದು ಒಂದು ಸೇಫ್ ಪ್ರೊಸೀಜರ್. ಮಗುವಿನ ಸೈಜ್ ಮತ್ತೆ ಜೆಸ್ಟೇಷನಲ್ ಸ್ಯಾಕ್ ನ ಸೈಜ್ ನ ನೋಡ್ಕೊಂಡ್ಬಿಟ್ಟು ಇದನ್ನ ಡಿಸೈಡ್ ಮಾಡ್ತಾರೆ. ಕಡಿಮೆ ಇತ್ತಂದ್ರೆ ಮೆಡಿಸಿನ್ಸ್ ಅಲ್ಲೇ ಅದನ್ನ ತೆಗೆದು ಬಿಡ್ತಾರೆ. ಇನ್ನ ಥರ್ಡ್ ಆಪ್ಷನ್ ಏನ್ ಕೊಡ್ತಾರೆ ಅಂದ್ರೆ DNC. ಎಲ್ಲ ಗರ್ಭಕೋಶದ ಒಳಗಡೆ ಇರುವಂತಹ ಮಗುವಿನ ಸುತ್ತ ಇರುವಂತಹ ಕಸ ಅದನ್ನೆಲ್ಲಾನು ಕ್ಲೀನ್ ಮಾಡ್ಬಿಡ್ತಾರೆ. ಇದು ಒಂದು ಸೇಫ್ ಪ್ರೊಸೀಜರ್. ಬೆಳಗ್ಗೆ DNC ಮಾಡ್ಬಿಟ್ಟು ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಡಿಸ್ಚಾರ್ಜ್ ಮಾಡ್ಬಿಡ್ತಾರೆ. ಮತ್ತೆ ಅಬಾರ್ಷನ್ ಕಂಪ್ಲೀಟ್ ಆಗಿದೆ ಅನ್ನೋದು ಕನ್ಫರ್ಮ್ ಆಗತ್ತೆ. ಪದೇ ಪದೇ ಸ್ಕ್ಯಾನಿಂಗ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಕೊನೆಯದಾಗಿ ಒಂದ್ ನೆನ್ಪಿಟ್ಕೊಳ್ಳಿ, ಮಗುವಿನ ಹಾರ್ಟ್ ಬೀಟ್ ಬರ್ಲಿಲ್ಲ ಅಂತಂದ್ರೆ ಅದು ನಿಮ್ಮ ತಪ್ಪಲ್ಲ. ಮೋಸ್ಟ್ ಆಫ್ ದ ಟೈಮ್ ಮಗು ಕ್ರೋಮೋಸೋಮ್ಸ್ ಪ್ರಾಬ್ಲಮ್ ಇರತ್ತೆ. ಅಂದ್ರೆ ಆ ಮಗು ಬೆಳವಣಿಗೆ ಆಗಕ್ಕೆ ಅಥವಾ ಒಂದ್ ವೇಳೆ ಹುಟ್ಟಿದ್ರೂ ಬದುಕದೇ ಇರುವಂತಹ ಕ್ರೋಮೋಸೋಮ್ಸ್ ಅದರಲ್ಲಿ ಇರತ್ತೆ. ಏನೋ ಒಂದು ಕಡಿಮೆ ಇರುತ್ತೆ ಅಥವಾ ಜಾಸ್ತಿ ಇರುತ್ತೆ. ಹೀಗಾಗಿ ಅದಕ್ಕೆ ಹಾರ್ಟ್ ಬೀಟ್ ಬಂದಿರಲ್ಲ.
ನಾಟ್ ಬಿಕಾಸ್ ನೀವು ಏನೋ ಭಾರ ಎತ್ತಿದ್ರಿ ಅಥವಾ ಟ್ರಾವೆಲ್ ಮಾಡಿದ್ರಿ ಅಥವಾ ಏನೋ ಒಂದು ತಿಂದ್ರಿ ಅಂತ ಇದು ಯಾವುದಕ್ಕೂ ರಿಲೇಷನ್ ಇರೋದಿಲ್ಲ. ಹಾರ್ಟ್ ಬೀಟ್ಗೂ ಮತ್ತು ನೀವು ಮಾಡುವಂತಹ ಕೆಲಸಕ್ಕೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮಗೆ ಜನರಲ್ ಡೌಟ್ಸ್ ಇದ್ರೆ ಕಮೆಂಟ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ.